ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲ ಕನ್ನಡ ಪರ ಸಂಘಟನೆಗಳ ಮುಖಂಡರು ಇದ್ದಾರೆ. ಅವ್ರಿಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇವೆ. DP ಆಂಜನೇಯವರು, ಪರಮೇಶ್ವರ್ ಅವರು, ಹೀಗೆ ಸುಮಾರು ನಾಗಣ್ಣವರು, ಹೀಗೆ ಸುಮಾರು ಜನ ಮುಖಂಡರು ಬಂದಿದ್ದಾರೆ. ಎಲ್ಲರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತಾಲೂಕು ಶಿವರಾಜ್ ಕುಮಾರ್ ಕನ್ನಡ ಸೇನೆ ಸಮಿತಿಯಿಂದ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ದಯಮಾಡಿ ಯಾವ್ದಾದ್ರು ಹೆಸರು ಬಿಟ್ಟಿದ್ರೆ ಬೇಜಾರು ಮಾಡ್ಕೋಬಹುದು. ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸಿರ್ತಕ್ಕಂಥ ಗುರುರಾಜ್ ಅವರಿಗೆ ಕೂಡ ಆತ್ಮೀಯ ಸ್ವಾಗತ. ಅದೇ ರೀತಿ ದೊಡ್ಡಬಳ್ಳಾಪುರದ ನಮ್ಮ ವೇದಿಕೆ ಬಂದಿದ್ದಾರೆ. ದೊಡ್ಡಬಳ್ಳಾಪುರದಲ್ಲಿ ಯಾವ ಕರೆದ್ರು ನಗುತ್ತಾ ಖುಷಿಯಿಂದ ಅವರು ನಮ್ಮ ದೊಡ್ಡಬಳ್ಳಾಪುರಕ್ಕೆ ಬರ್ತಾರೆ. ಯಾಕಂದ್ರೆ ನಮ್ಮ ಮೇಲೆ ಅಷ್ಟೊಂದು ಯಾವುದೇ ಕಾನೂನು ಬಾಹಿರವಾದಂತ ಮಾಡೋದಿಲ್ಲ ಅಂತ ಅವ್ರಿಗೆ ನಂಬಿಕೆ ಇದೆ. ಅದೇ 24 ವರ್ಷ ನಾವು ಅದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ. ರಕ್ತದಾನ ಇರ್ಬೋದು, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬುಕ್ಗಳು, ಮತ್ತೆ ಗಿಡ ಮರ ಬೆಳೆಸೋದಿರ್ಬೋದು. ಮತ್ತೆ 2001 ಇಸ್ವಿಯಲ್ಲಿ ಈ ನಾಗರಿಕೆರೆ ತುಂಬಾ ಗಿಡ ಇತ್ತು, ನೀರು ತುಂಬಾ ಇತ್ತು. ಈಗ ನಮಸ್ಕಾರ. ದೊಡ್ಡಬಳ್ಳಾಪುರ ಏನು ನಮ್ಗೆ ಇಷ್ಟಲ್ಲ, ಅವಾಗ ಆಕ್ಚುಲಿ ಫಸ್ಟ್ ನನಗೆ ದೊಡ್ಡಬಳ್ಳಾಪುರದಲ್ಲಿ ಕೇಸಿ ಗೌಡ್ರು ಬಂಗಾರದ ಪ್ಯಾನಲ್ ತೆಗಿಬೇಕಾದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಅವಾಗ ನಾನು ಆಕ್ಟ್ ಮಾಡಬೇಕಾಗ್ತದೆ. ಚಿಕ್ಕ ವರ್ಷದಲ್ಲಿ ಕೂದಲ ಬಿಟ್ಬಿಟ್ಟಿದ್ದೆ, ಜ್ವರ ಬಂದಿಂದ ಮಾಡೋಕ್ಕಾಗಲಿಲ್ಲ ಪಿಕ್ಚರ್. ಅದೊಂದು ಫಸ್ಟ್ ನೆನಪು. ಇದರಿಗೂ ಎಲ್ಲೂ ಹೇಳಿರಲಿಲ್ಲ ನಾನು, ಇದೇ ಫಸ್ಟ್ ಟೈಮ್ ಇವಾಗ ಹೇಳ್ತೇನೆ ಮುಂದೆ. ಅದಾದ್ಮೇಲೆ ಮನಮೇಷ್ಟ ಹುಡುಗಿ ಬಂದಿದ್ದೆ, ತವರಿಗೆ ಬಾ ತಂಗಿ, ಆಮೇಲೆ ತಂಗುದಾನ ಮಾಡಬೇಕಾದ್ರೆ ಒಂದು ಸಮಾರಂಭ ಬಂದಿದೆ. ಅದಾದ್ಮೇಲೆ ವಾಲ್ಮೀಕಿ ಪಿಕ್ಚರ್ ಬಂದಿದೆ. ಸಾಕಷ್ಟು ಟೈಮ್ ಬರ್ತಾನೆ ಇರ್ತೀನಿ. ಇವು ಬಂದು ತಿರ್ಗಾ ಬರ್ಬೇಕಪ್ಪ ಅಂದ್ರು. ಸರಿ ಅಪ್ಪತ್ತಿತ್ತು ಅಲವೆಲ್ಲ ಮಾಡಬೇಕು. ಆ್ಯಕ್ಚುಲಾಗಿ ಯಾವ ಪೂಜೆಯಿಂದ ಅಲವನ್ನು ಮಾಡೋಕ್ಕೆ ಹೋಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ರೆ. ಆ್ಯಕ್ಚುಲಾಗಿ ಮಾಡಲ್ಲ, ಬಟ್ ಅದೇನೋ ದೊಡ್ಡಬಳ್ಳಾಪುರದಲ್ಲಿ ಅವಳು ಕೇಳಿದ ತಕ್ಷಣ ಬೇಡ ಅಂತ ಅನಿಸಲಿಲ್ಲ. ಯಾಕಂದ್ರೆ ಅಪ್ಪನಿಗೆ ಯಾರೋ ಹೇಳೋದು KCM ಗೌಡ್ರು ಅನ್ನದಾತರು, ಅವರು ಈ ಊರಿನ ಜನ ಅವ್ರು ದೊಡ್ಡ ಮನುಷ್ಯರು, ದೊಡ್ಡವರು ಅಂತ ಹೇಳ್ತಾ ಇದ್ದಾರೆ ಯಾವಾಗಲೂ. ಸೊ ಆ ಮರ್ಯಾದೆ ನಮಗೂ ಇದೆ, ಆಮೇಲೆ ಈ ಅಭಿಮಾನಿಗಳ ಮೇಲೂ ಇದೆ. ಆ್ಯಕ್ಚುಲಾಗಿ ಅವ್ರು ಮಾಡೋಂಥ ಒಂದೊಂದು ಕಾರ್ಯನೂ ನಮಗೆ ಭಾಳ ಟಚ್ ಆಗುತ್ತೆ, ಹಾಗೆ ಟಚ್ ಆಗುತ್ತೆ. ಯಾಕಂದರೆ ಯೂಶಲಿ ಅಭಿಮಾನಿ ಅಂದ ತಕ್ಷಣ ಒಂದು ಬರೀ ಹಾರ ಆಗ್ತಾರೆ, ಶಾಲ್ ಆಗ್ತಾರೆ. ಅದು ಬಿಟ್ಟು ನಾವೇನಾದ್ರೂ ಮಾಡಬೇಕಂತ ಸೋಷಿಯಲ್ ಸರ್ವಿಸ್ ಥರ ಮಾಡಬೇಕಂತ ಒಂದು ಮನೋಭಾವ ಇಟ್ಕೊಂಡು ಮಾಡ್ತಾ ಇದ್ದಾರೆ. ನನಗೆ ಅದು ಭಾಳ ಖುಷಿಯಾಗುತ್ತೆ. ಯಾವಾಗಲೂ ಪ್ರತಿ ಟೈಮ್ ಬರಬೇಕಾದ್ರೆ ಅವ್ರು ಏನಾದರೂ ಒಂದು ಉದ್ದೇಶ ಇಟ್ಕೊಂಡು ಬರ್ತಾರೆ, ಒಂದು ವಸ್ತನ ತರ್ತಾರೆ. ಆ ವಸ್ತನ ಯಾವಾಗ ಬರಬೇಕು ಅಂತ ನನ್ನ ಆಸೆ. ಇಷ್ಟು ಹೇಳಿ ಜಾಸ್ತಿ ಮಾತಾಡೋದು ಬೇಡ, ಯಾಕಂದರೆ ಮಾತಾಡ್ತಾನೆ ಇರ್ತೀವಿ ನಾವು. ಏನು ಮಾತಾಡಬೇಕು, ಮಾತು ಬರಲ್ಲ. ಬಹಳ ಖುಷಿಯಾಗುತ್ತೆ. ಯಾವಾಗ ಈ ಪದಕ್ಕೆ ತುಂಬ ಖುಷಿಯಾಗುತ್ತೆ. ಸೊ ನೀವು ತೋರಿಸಿದ ಪ್ರೀತಿ ಇರ್ಬೋದು. ಇಲ್ಲಿ ಬಂದ ತಕ್ಷಣ ಇವ್ರ ಅಭಿಮಾನಿ, ಅವ್ರ ಅಭಿಮಾನಿ, ಎಲ್ಲರ ಅಭಿಮಾನಿಗಳು ಬರ್ತಾರೆ. ಅದು ನಿಮ್ಗೆ ಭಾಳ ಖುಷಿಯಾದ ವಿಷಯ. ಯಾರೇ ಯಾವ ಭಾಷೆ ಇಲ್ಲ, ಯಾವ ಭಾಷೆ, ಎಲ್ಲ ಭಾಷೆ ಜನರು ಬರ್ತಾರೆ. ಅದೊಂದು ಭಾಳ ಇಷ್ಟವಾದ ಜಾಗ, ಇಷ್ಟವಾದ ಇದು ದೊಡ್ಡಬಳ್ಳಾಪುರದಲ್ಲಿ. ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಮಗು ಏನು ಡೈಲಾಗ್ ಹೇಳ್ಬೇಕಾದ್ರೆ